ವೀಕ್ಷಕರೇ ನಮಸ್ತೆ. ಇವತ್ತು ಸಂಡೂರು ತಾಲೂಕಿನ ಚರ್ನೂರು ಹೋಬಳಿಯ ಬೊಮ್ಮಘಟ್ಟ ಗ್ರಾಮದಲ್ಲಿ ಇದ್ದೇವೆ. ಇಲ್ಲಿ ಬಂದ ಕಾರಣ ಏನಂತ ಹೇಳಿದ್ರೆ, ಸುಮಾರು 2008-2009 ರಾಜೀವ್ ಗಾಂಧಿಯ ಗ್ರಾಮೀಣ ವಸತಿ ನಿಯಮದ ಅಡಿಯಲ್ಲಿ ನಿರ್ಮಿತಿ ಕೇಂದ್ರದವರು ನಿರ್ಮಿಸಿರ್ತಕ್ಕಂಥ ಶಿಕ್ಷಕರ ವಸತಿ ಕಟ್ಟಡಗಳ ಶಿಥಿಲ ವ್ಯವಸ್ಥೆಗೊಂಡಿರುವುದನ್ನ ಇವತ್ತು ನಾವು ರಾಜ್ಯಕ್ಕೆ ತೋರಿಸುವ ಪ್ರಯತ್ನ ಮಾಡ್ತೇವೆ. ಯಾಕೆ ಅಂತ ಹೇಳಿದ್ರೆ, ಸುಮಾರು 2008-2009 ಶಿಕ್ಷಕರು ಹಳ್ಳಿಯಲ್ಲೇ ಉಳಿಬೇಕು, ಆ ಹಳ್ಳಿಯಿಂದ ಮಕ್ಕಳಿಗೆ ಪಾಠ ಕಲಿಸುವಂಥದ್ದು ಬಹು ದೊಡ್ಡ ಉದ್ದೇಶ ಆಗಿರುತ್ತೆ. ಯಾಕೆ ಈ ಉದ್ದೇಶವನ್ನು ಹೊಂದಿತ್ತು ಅವತ್ತಿನ ಸರ್ಕಾರ ಅಂತ ಹೇಳಿದ್ರೆ, ಅವತ್ತಿನ ದಿನದಲ್ಲಿ ಬೇರೆ ಬೇರೆ ಊರುಗಳಿಂದ ಶಿಕ್ಷಕರು ಬಂದು ಮಕ್ಕಳಿಗೆ ಪಾಠ ಹೇಳ್ಕೊಡುವಂತ ಸಂದರ್ಭದಲ್ಲಿ ಅವರಿಗೆ ಬಸ್ಸಿನ ಕನ್ವೆಂಟ್ ಚೆನ್ನಾಗಿ ಬಸ್ ಸಿಕ್ಕರೆ ಕರೆಕ್ಟ್ ಟೈಮಿಗೆ ಬರ್ತಾರೆ, ಇಲ್ಲ ಬಸ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ, ಬಸ್ ಓಡಾಡೋ ಪ್ರದೇಶದಲ್ಲಿ ಇಲ್ಲ ಅಂತ ಹೇಳಿದ್ರೆ ಅವರಿಗೆ ಮತ್ತೆ ಮಧ್ಯಾಹ್ನ 1 ಗಂಟೆ 12 ಗಂಟೆ ಬಂದು ಪಾಠ ಹೇಳುವಂತ ವ್ಯವಸ್ಥೆ ಆಗಬಾರ್ದು ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ಇದು ನಿರ್ಮಿತಿ ಕೇಂದ್ರದವರು ವಸತಿ ಕಟ್ಟಡಗಳನ್ನ ಶಿಕ್ಷಕರಿಗೋಸ್ಕರ ನಿರ್ಮಾಣ ಮಾಡ್ಲಿಕ್ಕೆ ಈ ಒಂದು ಉದ್ದೇಶ ಇರುತ್ತೆ. ಆ ಉದ್ದೇಶ ಇವತ್ತು ನಮ್ಮ ಬೊಮ್ಮಘಟ್ಟ ಗ್ರಾಮದಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ನಿರ್ಮಿತಿ ಕೇಂದ್ರದವರು ಸುಮಾರು ಇದು ನಾವು ಕೇಳಿರೋ ಲೆಕ್ಕಕ್ಕೆ ಏನಂತ ಹೇಳಿದ್ರೆ, ಈ ವಸತಿ ಕಟ್ಟಡವನ್ನು ನಿಮ್ಗೆ ತೋರಿಸ್ತೀನಿ. ನಾವು ಕೇಳಿರುವಂತ ವಿಷಯದ ಪ್ರಕಾರ ಸುಮಾರು 80 ಲಕ್ಷದ ಅನುದಾನದಲ್ಲಿ ಈ ಕಟ್ಟಡ ನಿರ್ಮಾಣ ಮಾಡಲಾಗಿದೆ ಅಂತಕ್ಕಂಥ ಮಾತನ್ನ ಹೇಳ್ತಿದ್ದಾರೆ. ಇದುವರೆಗೂ ನಮ್ಮ ಕ್ಷೇತ್ರದಲ್ಲಿ ಸಂಬಂಧಪಟ್ಟ ಶಿಕ್ಷಣಾಧಿಕಾರಿಗಳು ಗಮನ ಹರಿಸಿಲ್ಲ. ಯಾಕೆ ಗಮನ ಹರಿಸಿಲ್ಲ ಅನ್ನೋದು ಇಲ್ಲಿ ಒಂದು ದೊಡ್ಡ ಪ್ರಶ್ನೆ ಆಗುತ್ತೆ. ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಸರ್ಕಾರದ ಹಣ ಹಾಕಿ ಈ ಕಾಮಗಾರಿಯನ್ನು ಮಾಡಿ, ಈಗ ಕಾಮಗಾರಿ ಮಾಡ್ಲಿಕ್ಕೆ ಈಗ ಇದ್ರದ್ದು ಬಂದಿರತಕ್ಕಂತ ಆ ಇಟ್ಟಿಗೆ ಎಳ್ಳೆ ಆಗಿರ್ಬೋದು, ಸಿಮೆಂಟ್ ಆಗಿರ್ಬೋದು, ಇದಕ್ಕೆ ಉಪಯೋಗಿಸಿರ್ತಕ್ಕಂಥ ರಾಡ್ ಆಗಿರ್ಬೋದು, ಆಮೇಲೆ ಇದನ್ನ ಕಟ್ಟಲಿಕ್ಕೆ ಈಗ ಬೇಲ್ದಾರಿಗೆ ಕೂಲಿ ಕೊಟ್ಟಿರುವಂತದ್ದಾಗಿದೆ. ಇದೆಲ್ಲ ಸರ್ಕಾರ ಹಣ ಪೋಲಾಗಿದೆ. ಇಷ್ಟು ದೊಡ್ಡ ಮಟ್ಟದಲ್ಲಿ ಸರ್ಕಾರ ಹಣ ಪೋಲಾಗಿದೆ ಅಂತ ಹೇಳಿದ್ರೆ, ನಿರ್ಮಿತಿ ಕೇಂದ್ರವನ್ನು ಮಾನ್ಯ ಜಿಲ್ಲಾಧಿಕಾರಿಗಳೇ ನಿರ್ವಹಣೆ ಮಾಡ್ತಿರ್ತಾರೆ. ಯಾಕೆ ಇದನ್ನ ಇಷ್ಟು ವರ್ಷಗಳ ಕಾಲ ಇವತ್ತು ಎಲ್ಲ ಹಂತದ ಕಾಮಗಾರಿಯನ್ನು ಪೂರ್ಣಗೊಳಿಸಿ ಈ ಸರ್ಕಾರ ಹಣ ಇಷ್ಟಕ್ಕೊಂದು ವ್ಯಯ ಮಾಡಿ ಈ ಶಿಥಿಲ ವ್ಯವಸ್ಥೆ ಬಿಟ್ಟಿರತಕ್ಕಂಥದ್ದು ಕಾರಣ ಏನಂತ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಯಾರ ಜವಾಬ್ದಾರಿ, ಯಾರ ಬೇಜವಾಬ್ದಾರಿ ಅನ್ನೋದನ್ನೇ ಇಲ್ಲಿ ದೊಡ್ಡ ಪ್ರಶ್ನೆಯಾಗಿ ಉಳಿದಿದೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ನಮ್ಮ ಕಳಕಳೆ ಏನಂತ ಹೇಳಿದ್ರೆ, ಇವತ್ತು ಈ ಶಿಕ್ಷಕರ ವಸತಿ ಕಟ್ಟಡವನ್ನ ಇದನ್ನೇನು ಡಮಲಿಶ್ ಮಾಡುವುದಾ, ಇಲ್ಲ ಅಂತಂದೇಳಿ ಇದಕ್ಕೆ ಹಂಗೆ ಪೂರ್ಣ ಮಾಡಿ ಅದು ಕಾಮಗಾರಿಯನ್ನ ಪೂರ್ತಿ ಮಾಡಿ ಶಾಲಾ ಶಿಕ್ಷಕರಿಗೆ ಈ ವಸತಿ ಕಟ್ಟಡಗಳನ್ನ ನಿರ್ಮಾಣ ಮಾಡಿಕೊಟ್ಟು ಅವರು ಇಲ್ಲೇ ವಸತಿ ಪ್ರದೇಶವನ್ನ ಮಾಡಿದ್ರೆ ಇಲ್ಲಿರ್ತಕ್ಕಂಥ ಮಕ್ಕಳಿಗೆ ಶಿಕ್ಷಣ ಹೇಳ್ಕೊಡ್ಲಿಕ್ಕೆ ಅನುವು ಆಗುತ್ತೆ ಅನ್ನೋ ಒಂದು ದೃಷ್ಟಿಯಲ್ಲಿ ಇದನ್ನ ಪೂರ್ಣ ಮಾಡ್ಬೇಕು. ಇಲ್ಲ ಅಂತ ಹೇಳಿದ್ರೆ ಅವತ್ತಿನ ದಿನದಲ್ಲಿ ಯಾರು ಆ ಗುತ್ತಿಗೆ ಕಾಮಗಾರಿಯನ್ನು ವಹಿಸ್ಕೊಂಡಿರ್ತಾರೋ, ಆ ಗುತ್ತಿಗೆ ಕಾಮಗಾರಿ ಯಾರು, ಅವರಿಗೆ ಎಷ್ಟು ಸರ್ಕಾರದ ಹಣ ಸಂದಾಯ ಆಗಿದೆ, ಅವರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಂಡು ಸರ್ಕಾರ ಹಣ ಎಷ್ಟು ಪೋಲಾಗಿದೆ ಅದನ್ನು ವಾಪಸ್ ತೆಗೆದುಕೊಂಡು ಇದರಲ್ಲಿ ಶಿಕ್ಷಕರ ವಸತಿ ಕಟ್ಟಡ ಆದಷ್ಟು ಬೇಗ ನಿರ್ಮಾಣ ಮಾಡಿಕೊಡ್ಬೇಕು ಅನ್ನೋದು ನಮ್ಮ ಕಳಕಳಿಯಾಗಿದೆ.